ಲಾಲಗೌಡದು ಲೊಕೊಮೋಟಿವ್ 30659 ಗಾಂಡು ಕಿಸ್ಮತ್ ಅಂತ ನೋಡ್ರಿ. ಗಾಂಡು ಕಿಸ್ಮತ್ ಅಂತ ನಂದೇ ಸೇಮ್ ಇವಾಗ. ಮ್ಯಾನುಫ್ಯಾಕ್ಚರಿಂಗ್ 24 ಮ್ಯಾನುಫ್ಯಾಕ್ಚರಿಂಗ್ ಇದು ನೋಡ್ರಿ. ಇದು ಹಳೇದಂದ್ರೆ ಹಳೇದು 2015 ಮ್ಯಾನುಫ್ಯಾಕ್ಚರಿಂಗ್. ಓಲ್ಡ್ ವಾಟರ್ ಫಾಲ್ ನೋಡ್ರಿ ಇಲ್ಲಿ. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಾ ಅನ್ಕೋತೀನಿ. ಮತ್ತೊಂದು ಟ್ರೈನ್ ಒಳಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ. ಸೊ ಇವಾಗ ಪ್ರೆಸೆಂಟ್ ನಾನು ನೋಡ್ತಿರ್ಬೋದು TSMT ಅಂದ್ರೆ ನಾನು ಛತ್ರಪತಿ ಶಿವಾಜಿ ಟರ್ಮಿನಲ್ ಮಹಾರಾಷ್ಟ್ರ ಮುಂಬೈನಾಗಿದ್ದೀನಿ ಪ್ರೆಸೆಂಟ್. ಇವಾಗ ನಾನು ಯಾವ ಜರ್ನಿ ಮಾಡತ್ತೀನಿ ಅಂತಿದ್ದೀನಿ ಅಂದ್ರೆ ಇವತ್ತು ಕೊನಾರ್ಕ್ ಎಕ್ಸ್ಪ್ರೆಸ್ ಟ್ರೈನ್ ನಂಬರು 11019 ಇದೇನಾಗ್ತದೆ ಅಂದ್ರೆ ಛತ್ರಪತಿ ಶಿವಾಜಿ ಟರ್ಮಿನಲ್ CSMT ಡಿಪಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ಥರ್ಡ್ ಡೇ ಎಲ್ಲ ಅಂತಂದ್ರೆ ಭುವನೇಶ್ವರ್ ಒಡಿಸಾಗೆ ರೀಚ್ ಮಾಡ್ತಾನ. ಬಟ್ ನಾವು ಒಡಿಸಾಗೆ ಹೋಗ್ತಾ ಇಲ್ಲ, ನಾ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ ಸಿಕಿಂದ್ರಾಬಾದ್ ಹೈದರಾಬಾದ್ ಹೋಗ್ತಾ ಇದೀನಿ. ಸೊ ಬರೀ ಇದ್ರದ್ದು ಟೋಟಲ್ ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಟೋಟಲ್ ಡಿಸ್ಟೆನ್ಸ್ 792 ಕಿಲೋಮೀಟರ್ ಆಗ್ತದೆ. ಅಪ್ರಾಕ್ಸಿಮೇಟ್ 800 ಕಿಲೋಮೀಟರ್ ಇಟ್ಕೊಡ್ರಿ. ನಾವು ಡೆಸ್ಟಿನೇಷನ್ ರೀಚ್ ಮಾಡಕ 12 to 13 ಅವರ್ಸ್ ಹೋಗ್ತಾನೆ ಇದಾಗ್ಲಕ್ಕ. ಇಲ್ಲಿಂದ ನಾವು ಎಕ್ಸಾಕ್ಟ್ ಆಫ್ಟರ್ನೂನ್ 2 ಗಂಟೆಗೆ ಡಿಪಾರ್ಟ್ ಆಯ್ತು. ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅರ್ಲಿ ಮಾರ್ನಿಂಗ್ 3 ಆಗಿ 20 ನಿಮಿಷ 10 ನಿಮಿಷಕ್ಕೆ ರೀಚ್ ಮಾಡ್ತಾನ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್. ಸೊ ಬರೀ ಇದು ಟೋಟಲ್ ಜರ್ನಿ ಯಾವ ರೀತಿ ಇರ್ತದೆ ಯಾವ ರೀತಿ ಇಲ್ಲ ಅಂತ A to Z ವ್ಲಾಗ್ ತಿಳಿಸ್ಕೊಡ್ತೀನಿ. ಮತ್ತೆ ಹಾಗೆ ಹೇಳ್ಬೇಕಂತಂದ್ರೆ ನಿಮಗೆ 9/11 ನಿಮ್ಗೆ ಬ್ಲಾಸ್ಟ್ ಗೊತ್ತು. ಮುಂಬೈನಾಗ ಏನೈತಂದ್ರೆ ಅಟ್ಯಾಕ್ ಮಾಡಿದ್ರು. ಸೊ ಫಸ್ಟ್ ಅಟ್ಯಾಕ್ ಮಾಡಿರೋದು ಅಂತಂದ್ರೆ ಇದೇ ರೈಲ್ವೆ ಸ್ಟೇಷನ್. ಇದೇ ರೈಲ್ವೆ ಸ್ಟೇಷನ್ ಏನಾರ ಮಾಡಿದ್ರು ಇಲ್ಲಿಂದಾನೆ ಎಂಟ್ರಿ ಆದ್ರು. ಇಲ್ಲಿಂದ ಬಂದು ಸ್ವಲ್ಪ ಕಾನ್ಸ್ಟೇಬಲ್ ಶೂಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ಜನಗಳಿಗೆ ಶೂಟ್ ಮಾಡಿ ಇಲ್ಲಿಂದಾನೆ ಮತ್ತೆ ಬ್ಯಾಕ್ ಸೈಡ್ ಒಂದು ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ ಎಂಟ್ರಿ ಆದ್ರು. ಇಲ್ಲಿಂದ ಏನಾಯ್ತು ಅಂತಂದ್ರೆ ತಾಜ್ ಹೋಟೆಲ್ ಇದೆಲ್ಲ, ತಾಜ್ ಹೋಟೆಲ್ ಇಲ್ಲಿಂದ ಎಂಟ್ರಿ ಆದ್ರು. ಇಲ್ಲಿಂದ ತಾಜ್ ಹೋಟೆಲ್ ಓನ್ಲಿ ಒಂದು 1.5 ಕಿಲೋಮೀಟರ್ ಅಷ್ಟೇ ಆಗ್ತದ. ಸೊ ಇದಕ್ಕ ಮುಂಬೈದು ಹಾರ್ಟ್ ಅಂತ ಕರೀತಾರ. ಯಾಕಂದ್ರೆ ಸೆಂಟರ್ನಾಗ ಅದ. ಇವಾಗ ನೋಡ್ತಿರ್ಬೋದು ಇದೆ ಅಂದ್ರ ಇದು ಅಪೋಸಿಟ್ ನಾಗ ನೋಡ್ರಿ. ಇದೆ ಅಂತಂದ್ರೆ ಮುಂಬೈದು ಮುನ್ಸಿಪಾಲಿಟಿ ಆಫೀಸ್ ಇದು ನೋಡ್ತಿರ್ಬೋದು ರೈಲ್ವೆ ಸ್ಟೇಷನ್. ಇಲ್ಲಿಂದಾನೆ ತಾಜ್ ಹೋಟೆಲ್ ಇಲ್ಲಿಂದ ನಿಯರ್ ಆಗ್ತದ. ಬಟ್ BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ನಿಯರ್ ಆಗ್ತದ ಇಲ್ಲಿಂದಾನೆ. ಓನ್ಲಿ ಒಂದು 700 ಮೀಟರ್ ಅದ ಇಲ್ಲಿಂದ BSE. ಮತ್ತೆ ಅಲ್ಲಿಂದ 1.5 ಕಿಲೋಮೀಟರ್ ಆಗ್ತದ ನಮ್ ತಾಜ್ ಹೋಟೆಲ್. ಸೊ ಮುಂಬೈ ಹಾರ್ಟ್ ಅಂತ ಕರೀತಾರೆ. ಸೊ ಮತ್ತೆ ಲೇಟ್ ಮಾಡ್ರೆ ಬರೀ ಇಲ್ಲಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಏನ್ ನೋಡ್ತಿರಲ್ಲ, ಇದು ಆರ್ಕಿಟೆಕ್ಚರ್ ನೋಡ್ರಿ. ಇದು ಬ್ರಿಟಿಷ್ ಕಾಲದಾಗ ಆರ್ಕಿಟೆಕ್ಚರ್ ಅದ. ಯಾಕಂದ್ರೆ ಇದು ಬ್ರಿಟಿಷ್ ಕಾಲದಾಗ ಮಾಡಿರೋದು ಇದು ರೈಲ್ವೆ ಸ್ಟೇಷನ್. ಇದು ಆವಾಗ 1878 ನಾಗ ಸ್ಟಾರ್ಟ್ ಆಗಿದ್ದು ಕನ್ಸ್ಟ್ರಕ್ಷನ್ ಮಾಡಕ. ಇದು 1888 ಅಂದ್ರೆ ಆಫ್ಟರ್ 10 ಇಯರ್ಸ್ ಏನಾಯ್ತಂದ್ರೆ ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ಯದ. ಇದ್ರ ಟೋಟಲ್ ಕಾಸ್ಟ್ ಬಗ್ಗೆ ಅಂತಂದ್ರೆ ಆಸ್ ಪರ್ ಗೂಗಲ್ ಹೇಳ್ತೀನಿ ನಾನು 1,61,00,000 ಇದು ಟೋಟಲ್ ಕಾಸ್ಟ್ ಆಗ್ಯದ ಇದು ಕಂಪ್ಲೀಟ್ ಆಗ್ಲಕ್ಕ. ಇದು 137 ಇಯರ್ಸ್ ಓಲ್ಡ್ ಅದ. ಇದು ಯಾವ್ದು ರೈಲ್ವೆ ಸ್ಟೇಷನ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್. TSMT ಹೆಸರಿಗಿಂತ ಮೊದಲು ಇದಕ್ಕೆ ಏನೈತಂದ್ರ ವಿಕ್ಟೋರಿಯಾ ಟರ್ಮಿನಸ್ ಅಂತ ಇದ್ರ ಹೆಸರಿತ್ತು. 1996 ನಾಗ ಇದಕ್ಕೆ ಚೇಂಜ್ ಮಾಡಿದ್ರು. ಏನಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂತ ಇದಕ್ಕ ನೇಮ್ ನ ಚೇಂಜ್ ಮಾಡಿದ್ರು. ಹೊರಗಿನ ಲಿವ್ರಿ ನೋಡ್ರಿ ಹಿಂಗದ. ಫುಲ್ ಹೊರಗಿನ ಆರ್ಕಿಟೆಕ್ಚರ್ ನೋಡಕ್ ಭಾರಿ ಬಾಗ ಕಾಣ್ತದ. ಬಟ್ ಮೇನ್ ಲೊಕೇಶನ್ ಅಂತಂದ್ರೆ ಇಲ್ಲಿ ನೋಡ್ರಿ ಜಾಸ್ತಿ ಜನ ಫೋಟೋಸ್ ಕ್ಲಿಕ್ ಮಾಡ್ಕೋತಾರೆ. ಇಲ್ಲಿ ಇದು ಮೇನ್ ಸ್ಪಾಟ್ ಅದ ಫೋಟೋ ಕ್ಲಿಕ್ ಮಾಡ್ಲಕ್ಕ. ನಿಮಗೆ ಪ್ಲಾಟ್ಫಾರ್ಮ್ ನಂಬರ್ 17ಗೆ ಹೋಗ್ತೀನಿ ಬರ್ರಿ. ಇವಾಗ ನೋಡ್ರಿ ಇದ್ರದ್ದು ಎಂಟ್ರಿ ಹೆಂಗೆ ಬರ್ತದ. ಎಂಟ್ರಿ ಇದು ಆರ್ಕಿಟೆಕ್ಚರ್ ನೋಡ್ರಿ ಎಷ್ಟು ಹಳೇದ ಆರ್ಕಿಟೆಕ್ಚರು. ಫುಲ್ ಓಲ್ಡ್ ಅಂದ್ರೆ ಓಲ್ಡ್ ಅದ. ಹಿಂಗೆ ಎಂಟ್ರಿ ಹೋಗ್ತೀನಿ. ಇದೆ ನೋಡ್ರಿ ಎಂಟ್ರಿ ಹಿಂಗದ. ಇದು ಟರ್ಮಿನಲ್ ಅದ. ಟೋಟಲ್ ಹೇಳ್ಬೇಕಂದ್ರೆ ಇಲ್ಲಿ ಯಾವುದು ಇಲ್ಲಿಂದ ಮುಂದೆ ಟ್ರೈನ್ ಹೋಗಲ್ಲ. ಇಲ್ಲಿಂದ ಎಲ್ಲ ರಿವರ್ಸಲ್ ಆಗಿ ಹೋಗ್ತದ. ಇಲ್ಲೆಲ್ಲ ನೋಡತ್ತಿರಲ್ಲ, ಇಲ್ಲೆಲ್ಲ ಬುಕ್ಕಿಂಗ್ ಇದೆಲ್ಲ ಟಿಕೆಟ್ ಎಲ್ಲ ಇಲ್ಲಿ ತೊಗೋಬೋದು. ನೀವು ಲೆಫ್ಟ್ ಸೈಡಿಗೆ ಬಂದಿರಂತ ನಿಮ್ಗೆ ಪ್ಲಾಟ್ಫಾರ್ಮ್ಗಳು ಸಿಗ್ತಾವ. ಇಲ್ಲ ನೋಡ್ರಿ ಪ್ಲಾಟ್ಫಾರ್ಮ್ಗಳೆಲ್ಲ ಇಲ್ಲೇ ನೋಡ್ರಿ ಏನೇನು ಕೊಡ್ತಾನೆ. ಇಲ್ಲ ಅಂತಂದ್ರೆ ಸ್ಟೇಷನ್ ಮ್ಯಾನೇಜರು ಬಸ್ ಟ್ಯಾಕ್ಸಿಗಳು ಎಲ್ಲೆಲ್ಲ ಬರ್ತಾವೆ. ಎಲ್ಲ ನೋಡ್ರಿ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ ಏನೇನು ಅಂತ. ಇವೆಲ್ಲ ನೋಡ್ತಿರಲ್ಲ ಪ್ಲಾಟ್ಫಾರ್ಮ್ ನಂಬರ್ 1 ಹುಡ್ಕೊಂಡು 6 ವರೆಗೆ ಏನಾಗ್ತವ. ಇವೆಲ್ಲ ಲೋಕಲ್ ಟ್ರೈನ್ಸ್ಗಳು ಬರ್ತಾವೆ. ಇಲ್ಲಿ 6 ಆದ್ಮೇಲೆ ಏನ್ ಬರ್ತದೆ ನೋಡ್ರಿ ಅವೆಲ್ಲ ನಮ್ದು ಬೇರೆ ಸಿಟಿ ಹೋಗ್ಲಕ್ಕ ಸ್ಟಾಪ್ಗಳು ಬರ್ತದೆ. ಇದೆ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 7 ಒಳಗಡೆ ಹೋಗ್ತೀವಿ 18 ವರೆಗೂ. ಟೋಟಲ್ 18 ಪ್ಲಾಟ್ಫಾರ್ಮ್ ಹೇಳಿದಿಲ್ಲ ನಿಮ್ಗೆ. ನೋಡ್ರಿ ಟೋಟಲ್ 18 ಪ್ಲಾಟ್ಫಾರ್ಮ್ಗಳು ಅದಾವ. ಈ ಕಡೆಯಿಂದ ನಾವು ಎಂಟ್ರಿ ಆಗಬೇಕು ಪ್ಲಾಟ್ಫಾರ್ಮ್ಗಳಿಗೆ ಹೋಗ್ಲಕ್ಕ. ನಿಮ್ಗೆ ಸ್ಟೇಷನ್ ಏನೇನು ಸಿಗ್ತಾವ ಅಂತಂದ್ರೆ ಸ್ಟೇಷನರಿ ಆಗಲಿ, ನೀವು ಸ್ನ್ಯಾಕ್ಸು ವಾಟರ್ ಬಾಟಲ್ ತೊಗೋಬೇಕಂದ್ರೆ ಇಲ್ಲಿ ಸೈಡಿಗೆ ಅದಾವ. ನಿಮ್ಗೆ ಈ ಕಡೆ ರೈಟ್ ಸೈಡಿಗೆ ಎಕ್ಸಿಟ್ ಸೈಡಿಗೆ ನಿಮ್ಗೆ ಫುಡ್ ಕೋರ್ಟ್ ಕೂಡ ಸಿಗ್ತದೆ ನಿಮ್ಗೆ. ಇಲ್ಲಿ ನೋಡ್ರಿ ಇವೆಲ್ಲ ಕಿಯೋಸ್ಕ್ ಮಷೀನ್ ಇವೆಲ್ಲ. ನೀವು ಟಿಕೆಟ್ ತಗೋಬೇಕಂದ್ರೆ ಇಲ್ಲಿ ಕೂಡ ಟಿಕೆಟ್ ತಗೋಬಹುದು. ಕಂಪೇರ್ ಟು ಬೇರೆ ಸಿಟಿಗಳಿಗೆಲ್ಲ ಇಲ್ಲಿ ಫುಲ್ ರಶ್ ಇರ್ತದ. ಜನಗಳು ಎಷ್ಟು ಫಾಸ್ಟ್ ಓಡ್ತಾರ ಅಂದ್ರೆ ಅಷ್ಟು ಫಾಸ್ಟ್ ಓಡ್ತಾರೆ. ಇಲ್ಲಿ ಯಾರು ಎಲ್ಲ ನಿನ್ ಕೇರೆ ಮಾಡಲ್ಲ. ನಿನ್ ಬಾಜುನಿಂದ ಹೋಗ್ತಾರ, ಯಾರು ಬಿದ್ರು ಏನ್ ಕೇಳಲ್ಲ, ಯಾರು ನಿಮ್ಗೆ ಏನ್ ಮಾಡಿದ್ರು ಕೇಳಲ್ಲ. ಅಷ್ಟೊಂದು ಫುಲ್ ಬಿಸಿನಾಗ ಇರ್ತಾರೆ ಇಲ್ಲಿ ಪರ್ಸನ್ಗಳೆಲ್ಲ. ನಿಮ್ಗೆ ಸೈಡಿಗೆ ನೀವು ಪ್ಲಾಟ್ಫಾರ್ಮ್ ಹೋಗ್ಲತ್ತೀರಿ 17 ಅಂತ ತಿಳ್ಕೊಡ್ರಿ. ಇಲ್ಲಿ ನಿಮ್ಗೆ ಸ್ಲಿಪ್ಪಿಂಗ್ ಪಾಟ್ಸ್ಗಳು ಸಿಗ್ತಾವ. ಸ್ಲಿಪ್ಪಿಂಗ್ ಪಾಟ್ಸ್ಗಳು ನೋಡ್ರಿ ಇವೆಲ್ಲ. ನಿಮ್ಗೆ ಸ್ವಲ್ಪ ಇದು ಕಾಸ್ಟ್ಲಿ ಬೀಳ್ತದ. ನಾ ಇದು ಪ್ರಿಫರ್ ಮಾಡಲ್ಲ. ವೇಟಿಂಗ್ ರೂಮ್ ನಾಗ ಇದು ಮಾಡ್ರಿ. ಇಲ್ಲಾಂದ್ರೆ ನೀವು ಡಾರ್ಮೆಟ್ರಿ ತಗೊಳ್ರಿ. ಡಾರ್ಮೆಟ್ರಿ ಇಸ್ ಬೆಸ್ಟ್ ಆಪ್ಷನ್ ಅದ. ಯಾಕೆ ನಿಮ್ಗೆ ಜಾಸ್ತಿ ಹೇಳ್ಬೇಕಂದ್ರೆ ಡಾರ್ಮೆಟ್ರಿ ಪ್ರಿಫರ್ ಮಾಡ್ತೀನಿ. ನಿಮ್ಗೆ ಕಡಿಮೆ ಕಾಸ್ಟ್ನಾಗ ನಿಮ್ಗೆ ಅವರ್ಲಿ ಕೊಡ್ತಾನ, 24 ಅವರ್ಸ್ ಕೂಡ ಕೊಡ್ತಾನ. ಒಂದು 24 ಅವರ್ಸ್ ಅಂತ ತಿಳ್ಕೊಡ್ರಿ.
ನಿಮ್ಗೆ ಲಾಸ್ಟ್ ಒಂದು 600 ಇಲ್ಲಿ 700 rupees ತಗೋತಾನ 24 hours. ನೀವು ಅದೇ ನೀವು ಪಾಟ್ಸ್ ಬುಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ, ಈಗ ನಾವು ಪಾಟ್ಸ್ ತೋರಿಸಲ್ಲ, ಅದು ನಿಮ್ಗೆ ತಗೋತಾನೆ 3000-2000 rupees ತಗೋತಾನೆ 24 hours. ಅದು ಓರ್ತಾರಲ್ಲ, ನೀವು ಡಾರ್ಮೆಟ್ರಿ ಪ್ರಿಫರ್ ಮಾಡ್ರಿ. ಇಲ್ಲಿ ನೋಡ್ರಿ ನಿಮ್ಗೆ ಸ್ಕ್ರೀನ್ ಕೊಡ್ತಾನ, ನಮ್ದು ನೋಡ್ರಿ ಕೋನಾರ್ಕ್ ಹೋಗಿ ಇವಾಗ ಹೋಯ್ತು. ಇದು ನೋಡ್ಕೊಂಡು ಕೂಡ ನೀವು ಪ್ಲಾಟ್ಫಾರ್ಮ್ ಹೋಗ್ಬೋದು. ಯಾವ ಪ್ಲಾಟ್ಫಾರ್ಮ್ ಅಂತ ತೋರಿಸ್ತಾನೆ ನಿಮ್ಗೆ ಟರ್ಮಿನಲ್ ಅಂತ ಹೇಳಿದಲ್ಲ, ಟರ್ಮಿನಲ್ ನೋಡ್ರಿ ಇದಕ್ಕೆ ಟರ್ಮಿನಲ್. ಇಲ್ಲಿಂದ ಎಲ್ಲ ಲೋಕೋ ರಿವರ್ಸಲ್ ಇಲ್ಲೇ ಆಗ್ತಾವ. ಇಲ್ಲಿಂದ ಮುಂದೆ ಯಾವ್ದು ಪ್ಲಾಟ್ಫಾರ್ಮ್ಗಳು ಇರಲ್ಲ, ಅಂದ್ರೆ ಯಾವುದು ಇಲ್ಲಿಂದ ಹೋಗಲ್ಲ, ಇಲ್ಲಿಂದ ಲೋಕೋ ರಿವರ್ಸಲ್ ಆಗಿ ಹೋಗ್ತಾವ. ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 17 ಇದು, ಪ್ಲಾಟ್ಫಾರ್ಮ್ ನಂಬರ್ 18 ಅದು, ಅದೇ ಲಾಸ್ಟ್ 18. ನಾನು ಇನ್ನೂ ಟ್ರೈನ್ ಇನ್ನ ಅಲ್ಲಿ ಹಾಕಿಲ್ಲ, ನೋಡ್ರಿ ಬರೀ ಇದ್ರ ಹಾಕ್ತಾನಿಲ್ಲ ಅಂತ ನೋಡ್ರಿ. ಎಕ್ಸಾಕ್ಟ್ ಟೈಮ್ 1 o'clock ಅಲ್ಲತ್ತದ. ಈ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 17 ಡಿಪೆಂಡ್ ಆಯ್ತು ನೋಡ್ರಿ. ಯಾವ ಟ್ರೈನ್ ಅದಂತಂದ್ರೆ ಇದು MGR ಚೆನ್ನೈ ಸೆಂಟ್ರಲ್ ಇಂದ ಅಲ್ಲಿಂದ ಬರ್ತದ, ಮುಂಬೈಗೆ ಬರ್ತದ, ಮುಂಬೈಯಿಂದ ಅಮೃತಸರ್ ಹೋಗ್ತದ. ಸೊ ಇದು ಇವಾಗ ಏನ್ ಮಾಡೋದಂದ್ರೆ ಅಮೃತಸರಿಗೆ ನಡೆದದ ಈ ಟ್ರೈನ್. ಇದು ಹೋದ್ಮೇಲೆ ನಮ್ಮ ಟ್ರೈನ್ ಅಟ್ಯಾಚ್ ಮಾಡ್ತಾನ, ಕೋನಾರ್ಕ್ ಎಕ್ಸ್ಪ್ರೆಸ್ ಟ್ರೈನ್ ಅಟ್ಯಾಚ್ ಮಾಡ್ತಾನ ಪ್ಲಾಟ್ಫಾರ್ಮ್ ನಂಬರ್ 17 ಆಗ. ನೋಡ್ರಿ ನಮ್ಮ ಟ್ರೈನು ಡೀಸೆಲ್ ಲೋಕೋಮೋಟಿವ್ ಇಂದ ಅಟ್ಯಾಚ್ ಮಾಡತ್ತಾರ ನೋಡ್ರಿ. ಅದಕ್ಕಂದ್ರೆ ಪ್ಲಾಟ್ಫಾರ್ಮ್ ನಂಬರ್ 17 11019 ಟ್ರೈನ್ ನಂಬರು. ಇದ್ರ ಹೆಸರು ಕೋನಾರ್ಕ್ ಎಕ್ಸ್ಪ್ರೆಸ್. ಎರಡು ಜನರಲ್ ಬೋಗಿ, ಉಳುಕಿದೆಲ್ಲ ಸ್ಲಿಪ್ಪರು. ಇವೆಲ್ಲ ನೀವು ಬೋಗಿಗಳು ನೋಡ್ರಿ. 21 ಮ್ಯಾನುಫ್ಯಾಕ್ಚರಿಂಗು ಬೋಗಿ ಹೊಸದು, 24 ಮ್ಯಾನುಫ್ಯಾಕ್ಚರಿಂಗ್ ಇದು, 17 ಮ್ಯಾನುಫ್ಯಾಕ್ಚರಿಂಗು. ಸ್ವಲ್ಪ AC ಬೋಗಿಗಳೆಲ್ಲ ಸ್ವಲ್ಪ ಓಲ್ಡ್ ಅದಾವ. 21 ಮ್ಯಾನುಫ್ಯಾಕ್ಚರಿಂಗು. ಇದು ನೋಡ್ರಿ, ಇದು ಹಳೇದಂದ್ರೆ ಹಳೇದು 15 ಮ್ಯಾನುಫ್ಯಾಕ್ಚರಿಂಗ್ ಇದು ನೋಡ್ರಿ. ಎಕ್ಸಾಕ್ಟು 126 ಈಗ ಪ್ಲಾಟ್ಫಾರ್ಮ್ ನಂಬರ್ 70 ತಂದು ಗಾಡಿ ನಿಲ್ಸೇನ. ನಂದು ಕೋಚ್ ಬಗ್ಗೆ ಹೇಳ್ಬೇಕಂದ್ರೆ, ನಂದು ಕೋಚು A1 ಕೋಚ್ ಅದ. ನಾನು ನಿನ್ನ ತಾತ್ಕಾಲ್ ಪ್ರೀಮಿಯಂ ಬುಕ್ ಮಾಡಿದ. ನಾ ಇಲ್ಲಿಂದ ಮುಂಬೈಯಿಂದ ದಿಲ್ಲಿ ಹೋಗೋ ಪ್ಲಾನ್ ಇತ್ತು, ಬಟ್ ಅದು ಟಿಕೆಟ್ ಸಿಕ್ಕಿಲ್ಲ ನನಗೆ. 2 days ಟ್ರೈ ಮಾಡದ, ಸಿಕ್ಕಿಲ್ಲ ನನಗೆ. ಮತ್ತೆ ಅವಾಗ ಅದಕ್ಕೆ ನಾನು ಮತ್ತೆ ರಿಟರ್ನ್ ಹೋಗ್ತಿದ್ದೆ ನಿಮ್ಮ ಹೈದ್ರಾಬಾದ್ಗೆ. ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ 47 ಸೈಡ್ ಲೋವರ್ ಆಗ್ಯದ. ನಿಮಗೆ A1 ಕೋಚ್ ಹತ್ರ ಸಿಗ್ತೀನಿ ಬರೀ. ಇವಾಗ ನಿಮಗೆ ಪ್ಯಾಂಟ್ರಿ ಹೇಳಿದಲ್ಲ, ಪ್ಯಾಂಟ್ರಿ ನೋಡ್ರಿ, ಇದು ಇದೇ ಪ್ಯಾಂಟ್ರಿ ನೋಡ್ರಿ. ವಾಟರ್ ಬಾಟಲ್ಗಳು, ಇಷ್ಟೊಂದು ವಾಟರ್ ಬಾಟಲ್ಗಳೆಲ್ಲ ಒಳಗೆ ಇವಾಗ ಬೋರ್ಡ್ ಮಾಡ್ಲತ್ತಾರ ನೋಡ್ರಿ. ಇವೆಲ್ಲ ಏನು ಕರೆಕ್ಟ್ ಸೇಲ್ ಮಾಡ್ತಾನೆ, ಏನು ಬೇರೆ ಬೇರೆ ಬಾಟಲ್ಗಳು ಸೇಲ್ ಮಾಡ್ತಾವ. ಜರ್ನಿ ಚೆಂದಾಗಲಿ. ಹೋಗಿ ಇವಾಗ ಲೋಕೋಮೋಟಿವ್ ಅಟ್ಯಾಚ್ ಮಾಡ್ಯಾರ ನಮ್ಮ ಕೋನಾರ್ಕ್ ಎಕ್ಸ್ಪ್ರೆಸ್. ಈಗ ಲೋಕೋಮೋಟಿವ್ ದರ್ಶನ ಮಾಡ್ಕೊಂಡ್ ಬರ್ರಿ ಯಾವ ಲೋಕೋಮೋಟಿವ್ ಅದ ಅಂತ. ನಮ್ಮ ಟ್ರೈನ್ ಕೋನಾರ್ಕ್ ಎಕ್ಸ್ಪ್ರೆಸ್ CSMT ಡಿಪಾರ್ಟ್ ಅದ ಅಂತ ತಿಳ್ಕೊಡ್ರಿ. ಟೋಟಲ್ ಎಷ್ಟು ಕಿಲೋಮೀಟರ್ ರನ್ ಆಗ್ತದ ಅಂದ್ರೆ 1900 ಕಿಲೋಮೀಟರ್, ಅಂದ್ರೆ 1950 ಸಮಥಿಂಗ್ ಆಗ್ತದ. ಇಲ್ಲೇನಂದ್ರ ಮುಂಬೈಯಿಂದ ಒಡಿಸ್ಸಾವರೆಗೂ, ಭುವನೇಶ್ವರ್ವರೆಗೂ. ಸೊ ನಾವು ಟ್ರಾವೆಲ್ ಮಾಡ್ತಿರೋ ಓನ್ಲಿ 792 ಕಿಲೋಮೀಟರ್ ನಾವು ಟ್ರೈನ್ ಜರ್ನಿ ಮಾಡ್ತೀನಿ. ಉಳುಕಿದಿಂದ ಏನ್ ಜರ್ನಿ ಇರ್ತದಲ್ಲ ಅದು ಭುವನೇಶ್ವರ ಒಡಿಸ್ಸಾವರೆಗೂ ರನ್ ಆಗ್ತದ. ನಂದು A1 ಕೋಚು ಫುಲ್ ಲಾಸ್ಟಿಗೆ ಅದ. ಅಲ್ಲಿಂದ ಫುಲ್ ಫಸ್ಟಿಗೆ ಬಂದು ನಾನು ಹೋಗ್ತಾ ಬಂದಿನಿ. ಟೋಟಲ್ 800 ಕಿಲೋಮೀಟರ್ ಜರ್ನಿ ಮಾಡಕ ಯಾವ ಲೋಕೋಮೋಟಿವ್ ನ ಯೂಸ್ ಮಾಡ್ತಾರಂತ. ಲೋಕೋಮೋಟಿವ್ 30659 ಲೋಕೋಮೋಟಿವ್ ಜಸ್ಟ್ ಇವಾಗ ಅಟ್ಯಾಚ್ ಮಾಡ್ಯಾರ ಲೋಕೋಮೋಟಿವ್ ನಮ್ದು. WAP7 ಅದ. WAP7 ಲಾಲಾಗೂಡದು ಲೋಕೋಮೋಟಿವ್ ಅದೇದು ನೋಡ್ರಿ. ಲಾಲಾಗೂಡದು ಲೋಕೋಮೋಟಿವ್ 30659. ಬರೀ ನೀವು ಮಾತ್ರ ನಾನು ಬೋಗಿ ಹೋಗ್ತೇನೆ, ನಮ್ಮ ಬೋಗಿ ಹೋಗ್ತೀನಿ. ಟೈಮ್ ಇಲ್ಲ ನೋಡ್ರಿ, ಇನ್ನೊಂದು 5 minutes ಅಷ್ಟೇ ಅದ ಡಿಪೆಂಡ್ ಆಗ್ಲಕ್ಕ. ನಾವು ಫುಲ್ ಲಾಸ್ಟಿಗೆ ಹೋಗ್ಬೇಕು ಇವಾಗ. ಮತ್ತೆ ನಮ್ಮ ಲೋಕೋಮೋಟಿವ್ ತೋರ್ಸ ಏನದ ಇವಾಗ ಸೀದಾ ಈಗ ಜರ್ನಿ ಸ್ಟಾರ್ಟ್ ಮಾಡೋದು ಒಂದೇ ಅದ. ಇವಾಗ ಜರ್ನಿ ಸ್ಟಾರ್ಟ್ ಮಾಡೋರಿ. ಜರ್ನಿದ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದ ಅಂತ ಇದು ಈ ವ್ಲಾಗ್ ತಿಳಿಸ್ಕೊಡ್ತೀನಿ. ಪ್ಲಸ್ ನನ್ನ ಕೋಚ್ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಕೋಚ್ ಫುಲ್ ಓಲ್ಡ್ ಕೋಚ್ ಅದ. ಇದು ಜಾಸ್ತಿ ಲಾಂಗ್ ಜರ್ನಿ ಅದಲ್ಲ, ಅದಕ್ಕೆ ಸ್ವಲ್ಪ ಗಲೀಜ್ ಆಗಿರ್ತದ. ಇವಾಗ ನ್ಯೂ ಸಿಚುವೇಶನ್ ಹಂಗೆ ಅದ. ಸ್ವಲ್ಪ ಓಲ್ಡ್ ಬೋಗಿ ಟೈಪ್ ಕಾಣತದ ಇದು ನನಗೆ. ಓಲ್ಡ್ ಬೋಗಿ ಇದ್ರದ್ದು ಹಂಗಿರ್ತದ ಇದ್ರದ್ದು ಅಂತ ಮತ್ತೆ ತೋರಿಸ್ತೀನಿ ಬರೀ ನಿಮ್ಗೆ. ಇದು ನೋಡ್ರಿ ಜನರಲ್ ಬೋಗಿಗಳು 24 ಮ್ಯಾನುಫ್ಯಾಕ್ಚರಿಂಗ್ ಇವಲ್ಲ. ಗಾಂಡು ಕಿಸ್ಮತ್ ಅಂತ ನೋಡ್ರಿ. ಗಾಂಡು ಕಿಸ್ಮತ್ ಅಂತ ನಂದೇ ಸೇಮ್. ಇವಾಗ ತಾತ್ಕಾಲ್ ಪ್ರೀಮಿಯಂ ತಗೊಂಡು ಬುಕ್ ಮಾಡಿದೀನಿ. ಸೈಡ್ ಲೋವರು ಸ್ವಲ್ಪ ವಿಂಡೋ ಎಲ್ಲ ಕ್ಲೀನ್ ಇರ್ತದ, ಸೀಟ್ ಎಲ್ಲ ಸರಿಯಾಗಿರ್ತದ. ತಾತ್ಕಾಲ್ ಪ್ರೀಮಿಯಂ ಅಂದ್ರೆ ಸರಿಯಾಗಿ ಕೊಡ್ತಾನೆ ಅನ್ಕೊಂಡಿದ್ದ, ಬಟ್ ನೋಡಿದ್ರೆ ಸೇಮ್ ಸ್ಲಿಪ್ಪರ್ ಟೈಪ್ ಅದ. ವಿಂಡೋ ನೋಡಿದೀನಿ, ವಿಂಡೋದಾಗಿಂದ ಹೊರಗಿಂದ ಏನು ಕಾಣಲ್ಲ. ಸೈಡ್ ನಾಗ ಎಲ್ಲ ಕೊಟ್ಟಿದ್ದಾರೆ, ವಿಂಡೋ ಎಲ್ಲ ಸೂಪರ್ ಅದ, ನೀಟ್ ಅಂಡ್ ಕ್ಲೀನ್ ಅದ. ನನ್ನ ವಿಂಡೋನ ಫುಲ್ ಗಲೀಜ್ ಅದ. ತೋರಿಸಿ ಬರೀ ಹಿಂಗ. ವಾಶ್ರೂಮ್ ಬಗ್ಗೆ ಹೇಳ್ತೀನಿ ನೋಡ್ರಿ. ಇದೆಲ್ಲ ನೋಡ್ರಿ ವಿಂಡೋ ವಾಟರ್ ಬರ್ಲತ್ತವ, ಬಟ್ ಈ ಪ್ಲಾಸ್ಟಿಕ್ ಕೊಟ್ಟಲ್ಲ. ಪ್ಲಾಸ್ಟಿಕ್ KG ನಡೀತದ ಗೊತ್ತಿಲ್ಲ, ಅದು ನಡೆಯಲ್ಲ ಅದು. ಈ ಕಡೆ ನೋಡಿದ್ರೆ ಡಸ್ಟ್ಬಿನ್, ಫೈರ್ ಇನ್ಸ್ಟಿಟ್ಯೂಟರ್. ಈ ಕಡೆ ಬಂದಿರಂದ್ರ ನಿಮಗೊಂದು ಇಂಡಿಯನ್ ವಾಶ್ರೂಮ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ಕಡೆ ಕೂಡ ಇಂಡಿಯನ್ ವಾಶ್ರೂಮ್. ನೀರೆಲ್ಲ ನೀಟ್ ಅಂಡ್ ಕ್ಲೀನ್ ಅದ. ಇಲ್ಲಿ ನೋಡ್ತಿರಲ್ಲ ವಾಟರ್ ಓಕೆ ಬರ್ಲತ್ತದ. ಇಲ್ಲಿ ನೋಡ್ತೀರಿ ಹ್ಯಾಂಡ್ ವಾಶ್ ಲಿಕ್ವಿಡ್ ಲೈಟ್ ಕೊಟ್ಟ ನಮ್ದು. ಇಲ್ಲಿ ತೋರಿಸ್ಬೇಕಂದ್ರೆ ನಿಮ್ಗೆ ಏನು ತೋರ್ಸಕ್ಕೇನಿಲ್ಲ, ನೀಟ್ ಅಂಡ್ ಕ್ಲೀನ್ ಓಕೆ ಅದ. ಇವಾಗ ಇಷ್ಟು ಗಲೀಜ್ ಅದ, ಮುಂದೆ ಮುಗಿತು. 1900 ಕಿಲೋಮೀಟರ್ ರನ್ ಮಾಡ್ತಾನಂತಂದ್ರೆ ಗಲೀಜ್ ಆಗಿ ಆಗ್ತದೆ ಕಂಪಲ್ಸರಿ. ನೋಡ್ರಿ ಎಕ್ಸಾಕ್ಟ್ 2 ಗಂಟೆಗೆ ಡಿಪಾರ್ಟ್ ಆಗ್ಯಾನ. ಸೊ ನಾವು ವಾಶ್ರೂಮ್ದಾಗಿದ್ದ ಎಕ್ಸಾಕ್ಟ್ ಟೈಮಿಗೆ ಡಿಪಾರ್ಟ್ ಆಗ್ಯಾನ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 17 ನಮ್ಮ ಕೋನಾರ್ಕ್ ಎಕ್ಸ್ಪ್ರೆಸ್ಸು
11019. CSMT ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆದಮೇಲೆ ಫಸ್ಟ್ ಸ್ಟಾಪ್ ಬರ್ತದೆ ಯಾವುದು ಅಂತಂದ್ರೆ ದಾದರ್. ಇಲ್ಲಿಂದ 9 ಕಿಲೋಮೀಟರ್ ಆಗ್ತದೆ ದಾದರ್ 9 ಕಿಲೋಮೀಟರ್ ಆಗಿ ಪ್ಲಾಟ್ಫಾರ್ಮ್ ನಂಬರ್ 10 ದಾದರ್ಗೆ ರೀಚ್ ಆಗ್ತದೆ. ಒಂಬತ್ತು ಕಿಲೋಮೀಟರ್ ಜರ್ನಿ ಮಾಡಿ ಬಂದೆ ನೋಡ್ರಿ ದಾದರ್ಗೆ, ಪ್ಲಾಟ್ಫಾರ್ಮ್ ನಂಬರ್ 10. ನಮ್ಮ ಟ್ರೈನು ಕೊನಾರ್ಕ್ ಎಕ್ಸ್ಪ್ರೆಸ್ ಇವಾಗ ದಾದರ್ ಸ್ಟೇಷನಿಗೆ ಬಂದದ. ಇದು ದಾದರ್ ನಿಯರ್ ಆಗ್ತದ CSMTಲಿಂದ. ಓನ್ಲಿ 9 ಕಿಲೋಮೀಟರ್ ಅಷ್ಟೇ ಜರ್ನಿ ಆಗ್ಯದ. ಇಲ್ಲಿ ನಿಮ್ಗೆ ಟೋಟಲ್ ಸ್ಟಾಪ್ಗಳು ಬೇಕಂದ್ರೆ 44 ಸ್ಟಾಪ್ಗಳು ಅಂದರೆ 44 ಹಾಲ್ಟ್ಗಳು ಅದಾವ. ಒಂದು ನಾವು CSMT ಬಿಟ್ಟರೆ ಮತ್ತು ಭುವನೇಶ್ವರ ಒಂದು ಬಿಟ್ಟರೆ 42 ಹಾಲ್ಟ್ಗಳು ಅದಾವ ಸೆಂಟರ್ನಾಗ. ನಿಮ್ಗೆ ಅಷ್ಟು ತೋರ್ಸೋಕೆ ಬರಲ್ಲ. ನಿಮಗೆ ನಾನು ಸಿಕಂದ್ರಾಬಾದ್ವರೆಗೂ ಹೋಗ್ತೀನಿಲ್ಲ. ಈವ್ನಿಂಗ್ವರೆಗೂ ಯಾವ ಸ್ಟಾಪ್ಗಳು ಬರ್ತಾವೆ ಅವೆಲ್ಲ ಸ್ಟಾಪ್ಗಳು ತೋರಿಸಿ ನಿಮ್ಗೆ. ಆಮೇಲೆ ನೈಟ್ ಆದಮೇಲೆ ನಂಗೆ ತೋರ್ಸೋಕೆ ಬರಲ್ಲ. ನಾನು ಮಲ್ಕೋತೀನಿ. ನಾನು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಹೇಳ್ಬೇಕು, ಅದಕ್ಕೆ ನಂಗೆ ತೋರ್ಸೋಕ್ಕಾಗಲ್ಲ. ಇಲ್ಲಿ ಓನ್ಲಿ 1 ಮಿನಿಟ್ ಇಲ್ಲಾಂದರೆ 2 ಮಿನಿಟ್ ಹಾಲ್ಟ್ ಅಷ್ಟೇ ಇದೆ. ಇಲ್ಲಿಂದ ಡಿಪಾರ್ಟ್ ಆಯ್ತು ನಾವು ಲಾಸ್ಟ್ ಬೋಗಿಯಲ್ಲಿದ್ದೀವಿ. ಇದೇ ನಮ್ಮದು. ಇದು ಆದಮೇಲೆ ನೆಕ್ಸ್ಟು 2 ಜನರಲ್ ಬೋಗಿಗಳು ಅಷ್ಟೇ. ಇಲ್ಲಿ ಓನ್ಲಿ 2 ಮಿನಿಟ್ ಹಾಲ್ಟ್ ಆಗಿ ಡಿಪಾರ್ಟ್ ಆಯ್ತು ನೋಡ್ರಿ ದಾದರ್ ಸ್ಟೇಷನಿಂದ. ಇವತ್ತು ಥಾಣೆಗೆ ಬಂದೆ ನೋಡ್ರಿ. ಥಾಣೆ ಇದು ಕೂಡ ಮುಂಬೈನಾಗೆ ಬರ್ತದ. ಇನ್ನೂ 3 ಸ್ಟಾಪ್ಗಳು ಅದಾವ. 3 ಸ್ಟಾಪ್ ಇನ್ನೂ ಮುಂಬೈನಾಗೆ ಇರ್ತಾವ. ಅದಾದಮೇಲೆ 123 ಕಿಲೋಮೀಟರ್ ನಾವು ಹೋಗ್ತೀವಿ ಲೋನಾವಲ ಹೋಗ್ತೀವಿ. 123 ಕಿಲೋಮೀಟರ್. ನೋಡ್ರಿ ಥಾಣೆಯಿಂದ ಡಿಪಾರ್ಟ್ ಆಯ್ತು ನೋಡ್ರಿ 2 ಮಿನಿಟ್ ಹಾಲ್ಟ್ ಆದ್ಮೇಲೆ. ಇದ್ರದ್ದು ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಏನಾಗ್ತದೆ CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಡಿಪಾರ್ಟ್ ಆಯ್ತಂದ್ರೆ ನಾವು ಫಸ್ಟ್ ಬರ್ತೀವಿ. ಅಲ್ಲಿ ಅಂದರೆ ನಾವು ದಾದರ್ ಆದ್ಮೇಲೆ ಥಾಣೆ ಆದ್ಮೇಲೆ ಕಲ್ಯಾಣ. ಅದೇ ಇನ್ನೊಂದು ಸ್ಟಾಪ್ ಆದ್ಮೇಲೆ ನಾವು ಹೋಗ್ತೀವಿ ಯಾವ್ದು ಅಂತಂದ್ರೆ ಲೋನಾವಲ ಆದ್ಮೇಲೆ ಪುಣೆ ಆದ್ಮೇಲೆ ನಾವು ಹೋಗ್ತೀವಿ ದೌಡ್ ಜಂಕ್ಷನ್ ಆದ್ಮೇಲೆ ಸೋಲಾಪುರ ಆದ್ಮೇಲೆ ಕಲಬುರ್ಗಿ ಜಂಕ್ಷನು, ಶಾದಾಬು, ವಾಣಿ ಜಂಕ್ಷನು, ಆಮೇಲೆ ಸೇಡಮ್ ಆದ್ಮೇಲೆ ತಾಂಡೂರು ಆದ್ರೆ ಲಿಂಗಂಪಲ್ಲಿ, ಬೇಗಂಪೇಟು. ನಾವು ಡೆಸ್ಟಿನೇಷನ್ ರೀಚ್ ಮಾಡ್ತೀವಿ ಸಿಕಿಂದ್ರಾಬಾದ್ಗೆ.
ಪ್ಲೇಟ್ ಮಿರ್ಚಿ ಬಜ್ಜಿ ತೊಗೊಂಡಿದ್ದೀನಿ. ಒಂದು ಪ್ಲೇಟಿಗೆ 30 ರೂಪೀಸ್ ತೊಗೊಂಡಾನ. ಟೇಸ್ಟ್ ಮಾಡಿ ನೋಡ್ರಿ ಹೆಂಗದಂತ. ಕರ್ಜತ್ ರೈಲ್ವೆ ಸ್ಟೇಷನ್ ಡಿಪೋಡ್ ಆಯ್ತು ನೋಡ್ರಿ. ಓನ್ಲಿ ಇಲ್ಲ ಅಂದ್ರೆ 2 ಮಿನಿಟ್ ಹೊರಟ ಅಷ್ಟೇ ಇತ್ತು. ಇದು ನೋಡ್ತಿರಲ್ಲ, ಕರ್ಜತ್ ರೈಲ್ವೆ ಸ್ಟೇಷನ್ ಏನು ಮಾಡ್ತಾರಂದ್ರೆ ಬ್ಯಾಂಕರ್ಸ್ ಹಚ್ತಾರೆ. ಬ್ಯಾಂಕರ್ಸ್ ಅಂತಂದ್ರೆ ಹಿಂದೆ ಬ್ಯಾಕ್ ಸೈಡ್ ಹೋದಂದ್ರೆ ಇಂಜಿನ್ ಹಾಕ್ತಾರೆ, ಮುಂದೆ ಒಂದು ಇದು ಇರ್ತದೆ ಇಂಜಿನ್. ನಮ್ಮದು ಕುಷನ್ ಫುಲ್ಲಿಗೆ ಹೆಲ್ಪ್ ಆಗ್ತದೆ, ಬ್ರೇಕಿಂಗ್ಸ್ ಎಲ್ಲ ಹೆಲ್ಪ್ ಆಗ್ತದೆ ಘಾಟ್ ಸೆಕ್ಷನ್ನಾಗ. ಈ ಟ್ರೈನ್ ನಮ್ಮದು ಕೊನಾರ್ಕ್ ಎಕ್ಸ್ಪ್ರೆಸ್ಸು 11019. ಇದೇನು ಮಾಡಿದ್ರೆ ಟೋಟಲ್ 5 ಸ್ಟೇಟ್ನ ಕವರ್ ಮಾಡ್ತಾರೆ. ಯಾವುದಂತಂದ್ರೆ ನಾವು ಮಹಾರಾಷ್ಟ್ರದಿಂದ ಡಿಪಾರ್ಟ್ ಆದಂತ ತಿಳ್ಕೊಡ್ರಿ. ನೆಕ್ಸ್ಟ್ ಹೋಗ್ತೀವಿ ನಾವು ಕರ್ನಾಟಕ ಆದಮೇಲೆ ಹೋಗ್ತೀವಿ ನಾವು ತೆಲಂಗಾಣ ಆದಮೇಲೆ ಆಂಧ್ರ ಪ್ರದೇಶ ಹೋಗ್ತೀವಿ ನಾವು. ಡೆಸ್ಟಿನೇಷನ್ ಚಕ್ರಿ ಎಲ್ಲಿರ್ತಂದ್ರೆ ಒಡಿಶಾ. ಸ್ವಲ್ಪ ಮಳೆ ಬರೋದು ಅಡ್ಜಸ್ಟ್ ಮಾಡ್ಕೊಡ್ರಿ. ಇವಾಗ ನಾವು ಇನ್ನು ಎಂಟ್ರ್ ಆಗ್ತೀವಿ ಟನಲ್. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಟನಲ್ಗಳು. ಒಂದಾದ್ಮೇಲೆ ಒಂದು ಟನಲ್ ಹೋಗಿ ಬರ್ತಾವ. ನಮ್ಮ ಸರಿನೇ ಅವ, ಬಟ್ ಡಿಫ್ರೆಂಟ್ ಟ್ರ್ಯಾಕ್ಗಳು ಹಾಕ್ಯಾರ ನೋಡ್ರಿ. ಅದೊಂದು ಇದೊಂದು ನಾವು ಇರೋದು ಇದೊಂದು ಟನಲ್ ಮೇಲೆ ಟನಲ್ ನೋಡ್ರಿ. ಟನಲ್ ಮೇಲೆ ಟನಲ್ ನೋಡ್ರಿ. ಮತ್ತೊಂದು ಟನಲ್, ಸಣ್ಣ ಟನಲ್ಗಳು ಒಳ್ಳಾಡ್ತಿರಲ್ಲ, ಅಲ್ಲಿ ಎಂಟ್ರಿ ಐತಿ ನೋಡ್ರಿ. ನಾವು ಬ್ರಿಡ್ಜ್ ನೋಡ್ರಿ, ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನಾವು. ಅಲ್ಲಿ ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನಾವು. ಲುಕ್ ಮಾತ್ರ ನೋಡಕ್ಕೆ ಮಾತ್ರ ಖತರ್ನಾಗಿರ್ತದೆ. ಮತ್ತೊಂದು ಟನಲ್ನಾಗ ಎಂಟ್ರಿ ಆಗಿದ್ದೀವಿ. ಲಾಸ್ಟ್ ಬ್ಯಾಂಕರ್ಸ್ ಹಚ್ಚಾರ ನೋಡ್ರಿ. ಓ ಒಂದು ವಾಟರ್ ಫಾಲ್ಸ್ ನೋಡ್ಬೋದು. ಇಲ್ಲಿ ನೋಡ್ರಿ ಬ್ಯೂಟಿ, ರಿಯಲ್ ಬ್ಯೂಟಿ. ಟ್ರ್ಯಾಕ್ ಸೌಂಡ್ ನೋಡ್ರಿ ಎಷ್ಟು ಭಾರಿ ಉಂಟದ. ಹುಡುಗಿದು ಗೆಜ್ಜೆಗಳು ಇರ್ತಾವಲ್ಲ ಆ ಟೈಪ್ ಸೌಂಡ್ ಬರೋದು. ವಾಟರ್ ಫಾಲ್ಸ್ ಕಾಣಪ್ಪ, ಬಟ್ ಕ್ಯಾಮ್ರಾದಾಗ ಅಷ್ಟು ನಾವು ಕಾಣತಿಲ್ಲ ನೋಡ್ರಿ. ಇಲ್ಲಿ ಇದು ಏನದಲ್ಲ, ಇದು ಇಲ್ಲಿ ಹೋಯ್ತು. ಓ ಏನ್ ಬ್ಯೂಟಿ. ಊರ್ಲೊಂದು ವಾಟರ್ ಫಾಲ್ ನೋಡ್ರಿ. ಇಲ್ಲಿ ವಾಟರ್ ಫಾಲ್ಸ್. ಓ ಮೈ ಗಾಡ್, ಮೇಲಂದ ನೋಡ್ರಿ. ಅಲ್ಲಿ ಇದೇ ನೋಡ್ರಿ ರಿಯಲ್ ಬ್ಯೂಟಿ. ಹಂಗ ನೋಡ್ರಿ ಫುಲ್ ಗ್ರೀನರಿ, ಫುಲ್ ಸುತ್ತಮುತ್ತ ಎಲ್ಲ ಫಾಲ್ಸ್ಗಳು ಬರ್ಲತ್ತಾವ. ಭಾರಿ ಲೊಕೇಶನ್ ನಿದರ್ಶನ ನೋಡ್ರಿ. ಇಲ್ಲಿ ಫಾಲ್ಸು, ವಾಟರ್ ಫಾಲ್ಸು. ಇಲ್ಲೊಂದು
ಇಲ್ಲಿ ಮೇಲೊಂದು 2 ಇಲ್ಲೊಂದು ಟೋಟಲ್ 3 ಅವ ಇಲ್ಲೇ ಒಂದೇ ಪ್ಲೇಸ್ನಾಗ. ಫೋಟೋ ಶೂಟ್ ಮಾಡ್ತಾರಲ್ಲ ಇಲ್ಲಿ ಫಾಲ್ಸ್. ಕ್ಲೌಡ್ ನೋಡ್ರಿ. ಇದು ನೋಡ್ರಿ ಕರ್ವಿಂಗ್ ಎಷ್ಟು ಭಾರಿ ಇದೆ ಅಂತ. ಮೇಲೆ ಬೆಟ್ಟ, ಕೆಳಗಡೆ ಕರ್ವಿಂಗು, ಸೈಡ್ನಾಗ ಗ್ರೀನರಿ, ಮತ್ತೇನ್ ಬೇಕು ನೋಡ್ರಿ ಇಷ್ಟು ಭಾರಿ ಕರ್ವಿಂಗು. ಫುಲ್ ಏಕ್ ನಂಬರ್ ಭಾರಿ ಅದ ಕರ್ವಿಂಗ್. ಇಲ್ಲಿ ನೋಡ್ರಿ, ಇದೇ ನೋಡ್ರಿ ರಿಯಲ್ ಬ್ಯೂಟಿ ಲೋನಾವ್ಲಾ. ಅದು ಫುಲ್ ಗ್ರೀನರಿ, ಫುಲ್ ಕರ್ವಿಂಗು, ಫುಲ್ ಗುಟ್ಟ ಬೆಟ್ಟಗಳು ಕಾಣ್ತಾವ ನಿಮ್ಗೆ. ನೀವು ರೋಡಲ್ಲಿ ಬಿಟ್ಟು ಒಂದ್ಸಲ ಟ್ರೈ ಮಾಡ್ರಿ, ಇದಕ್ಕಿಂತ ಡಬಲ್ ಪಟ್ಟು ಭಾರಿ ಇರ್ತದೆ ನಿಮ್ಗೆ. ಯಾಕಂತಂದ್ರೆ ಇದರಲ್ಲಿ ವಾಟರ್ ಫಾಲ್ಸ್ ಸಿಗ್ತಾವೆ ನಿಮ್ಗೆ ಜಾಸ್ತಿ, ಪ್ಲಸ್ ನಿಮ್ಗೆ ರೋಡ್ ಮಾತ್ರ ಏಕ್ ನಂಬರ್ ರೋಡ್ ಅದ ಈ ರೂಟ್ನಾಗ, ಲೋನಾವಲಾ ಮತ್ತೆ ಮುಂಬೈ ರೋಡ್ನಾಗ ಫುಲ್ ಭಾರಿ ಇರ್ತದ. ಇದೇ ನೋಡ್ರಿ ಅದು ರೋಡು. ಈ ರೋಡ್ದಿಂದನೇ ನೀವು ಲೋನಾವಲಾ ಹೋಗ್ಬೋದು. ಇದೇ ರೋಡ್ ಅದು. ಸಣ್ಣ ಫಾಲ್ಸ್ ಇಲ್ಲಿ ನೋಡ್ರಿ, ಒಂದು ದೊಡ್ಡ ಬ್ರಿಡ್ಜ್ ಮಾಡತ್ತಾರಲ್ಲಿ. ಇಲ್ಲೊಂದು ಫಾಲ್ಸ್. स्टार्ट ऑफ ಎಲ್ಲ ಸ್ನೇಹಿತರೆ, ನಾವು 127 ಕಿಲೋಮೀಟರ್ ಜರ್ನಿ ಮಾಡಿ ಇವಾಗ ಎಲ್ಲಿ ಬಂದೀವಿ ಅಂತಂದರೆ ಲೋನಾವಲಾ ಸ್ಟೇಷನ್ ಕೂಡ ಹೇಳ್ಬೇಕಂದ್ರೆ ಎಲ್ ಸ್ಟೇಷನ್ ಕೂಡ ಆಗ್ತದೆ. ಇದೇನು ಮಾಡ್ತದೆ ಅಂದ್ರೆ ಸೆಂಟ್ರಲ್ ರೈಲ್ ಕಡೆಯಿಂದನೇ ಇದಾಗ್ತದೆ. ಇದ್ರ ಡಿವಿಷನ್ ಹೇಳ್ಬೇಕಂದ್ರೆ ಪುಣೆ ಡಿವಿಷನ್ ಬರ್ತದೆ. ಇದು ಯಾವುದಂದ್ರೆ ಲೋನಾವಲಾ. ಇವಾಗ ನೀವು ಏನೇನು ಘಾಟ್ ಸೆಕ್ಷನ್ಗಳು ನೋಡಿದಿರಲ್ಲ, ಈ ಘಾಟ್ ಸೆಕ್ಷನ್ ಸಿನಿಮೆಟಿಕ್ ಆಗಲಿ ಎಲ್ಲ ನಿಮಗೆಲ್ಲ ಹೆಂಗೆ ತೋರಿಸಿದೆಲ್ಲ ಇವಾಗ ನೋಡ್ತಿರೋದು ಪ್ಲಾಟ್ಫಾರ್ಮ್ ನಂಬರ್ 1 ಆಗಿದಾವೆ. ಇವಾಗ 5 ಮಿನಿಟ್ಸ್ ಇಲ್ಲಾಂದರೆ 2 ಮಿನಿಟ್ಸ್ ಹಾಲ್ಟ್ ಅಷ್ಟೇ ಇರ್ತದೆ ಇಲ್ಲಿ ಆದಾದಮೇಲೆ ನಾವು ಡಿಪಾರ್ಟ್ ಆಗ್ತೀವಿ ನೆಕ್ಸ್ಟಿಗೆ. ನಾವು ನೆಕ್ಸ್ಟ್ ಸ್ಟೇಷನ್ ಬರ್ತದೆ ಯಾವುದಂತಂದ್ರೆ ಪುಣೆ ಜಂಕ್ಷನ್ಗೆ ನಿಮಗೆ ಡೈರೆಕ್ಟ್ ಸಿಗ್ತೀನಿ. ನೈಟ್ ಆಗ್ತದೆ ಈಗ ಆಲ್ಮೋಸ್ಟ್. ಇವಾಗ ಟೈಮ್ ನೋಡ್ತೀರಿ, ಎಕ್ಸಾಕ್ಟ್ ಟೈಮ್ ಎಷ್ಟು ಆಲತ್ತದ ಅಂತಂದ್ರೆ ಟೈಮ್ ನೋಡ್ರಿ 4:56 ಆಲತ್ತದ. ಇನ್ನು ನಾವು ಪುಣೆಗೆ ಹೋಗ್ಲಕ್ಕ ಇನ್ನೂ 1.5 ಅವರ್ ಬೇಕು ನಾವು ಪುಣೆ ಹೋಗ್ಲಕ್ಕ. ಸೊ 6:30ಗೆ ಡಿಪಾರ್ಟ್ ಆಗ್ತಾನೆ. ಇಲ್ಲಿ ನೀವು ಹೇಳ್ಬೇಕಂದ್ರೆ ಒಂದು 45 ಮಿನಿಟ್ಸ್ ಡಿಲೇ ಆಗ್ತದೆ. ಎಲ್ಲಿ ಅಂತಂದ್ರೆ ಲೋನಾವಲಾ. ಇಲ್ಲಿ ಕೂಡ 2 ಮಿನಿಟ್ ಹಾಲ್ಟ್ ಆಗಿ ಡಿಪಾರ್ಟ್ ಆಯ್ತು ನೋಡ್ರಿ. ಲೋನಾವಲಿಂದ ಡಿಪಾರ್ಟ್ ಆಯ್ತು ನೋಡ್ರಿ. ನಾವು 45 ಮಿನಿಟ್ಸು ಡಿಲೇ ಬಂದೀವಿ. ಇವಾಗ ಬ್ಯಾಂಕರ್ ಸಿನಿಮಾ ಮಾಡಿಲ್ಲ ಲೋನಾವಲಾ. ಈಗ ಹೊಡಿತಾರೆ ಕಂಡಾಪಟ್ಟಿ ಫಾಸ್ಟ್.
इकडं भेल इकडं भेल ಒಲ್ಲಿ भेळ आली सुक्की भेळ आली इकडं ನೋಡ್ರಿ ಇದು ಬೇಲ್ ತಗೊಳತೀನಿ 30 ರೂಪಾಯಿ ಒಂದು ಬೇಲು ಫುಲ್ ಸ್ಪೈಸಿ ಮಾಡಕ್ಕೆ ಹೇಳಿದ್ದೀನಿ ಫುಲ್ ನೋಡ್ರಿ ಟೇಸ್ಟ್ ಹೆಂಗಿರ್ತದೆ ಅಂತ ನಾವಿವಾಗ ಪುಣೆಗೆ ರೀಚ್ ಆಗಿದ್ದೀವಿ. ಇದು ಯಾವ ಬ್ರಿಡ್ಜ್ ಅದ ಅಂತ ಕಮೆಂಟ್ ಮಾಡ್ರಿ. ಮೇಲಿಂದ ಹೋಗ್ಲತ್ತದ ಮೆಟ್ರೋ, ಕೆಳಗಡೆ ರೋಡ್ ಅದ. ಪುಣೆದಾಗ ಎಷ್ಟು ಪಬ್ಲಿಕ್ ಅದ ಫುಲ್ಲು. ಹೊರಗೆ ಇಳಿಲಕ್ಕೆ ಬಂದಿಲ್ಲ, ವಿಡಿಯೋ ಮಾಡಿಲ್ಲ. ಓನ್ಲಿ ಒಂದು 5 ಮಿನಿಟ್ಸ್ ಹಾಲ್ಟ್ ಇತ್ತು, ಬಟ್ 1 ಮಿನಿಟ್ ಹಾಲ್ಟ್ ಆಗಿ ಡಿಪಾರ್ಟ್ ಆಯ್ತು ನೋಡ್ರಿ ಪುಣೆ ಜಂಕ್ಷನ್. ಪುಣೆನಾಗ ಏನು ಫೇಮಸ್ ಅದ ಅಂತಂದ್ರೆ ನಿಮ್ಗೆ ಗೊತ್ತು ಆಲ್ರೆಡಿ IT ಹಬ್ ಅದ ಇಲ್ಲೇ ಪುಣೆನಾಗ. ಮತ್ತು ಆಟೋಮೊಬೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇಲ್ಲೇ ಆಗ್ತದೆ ಪುಣೆನಾಗ ಮೇನ್ ಇದ್ರಾಗ. ಸೊ ಇವಾಗ ನೋಡ್ರಿ ಆಲ್ಮೋಸ್ಟು 1 ಮಿನಿಟ್ ಹಾಲ್ಟಿಂದ ಮತ್ತೆ ಡಿಪಾರ್ಟ್ ಆಯಿತು ನಮ್ಮದು ಕೊನಾರ್ಕ್ ಎಕ್ಸ್ಪ್ರೆಸ್ಸು. ಇದು ನೋಡ್ರಿ ಪುಣೆ ಜಂಕ್ಷನ್ದಾಗ ಮೈಸೂರಿಂದ ಅಜ್ಮೀರ್ಗೆ ಹೋಗೋದು. ಇಲ್ಲಿ ಇಂಥದ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ, ಮೇ ಬಿ ಅದಕ್ಕೆ ಇಲ್ಲಿ ಹಾಲ್ಟ್ ಮಾಡಿದಾನ. ಡೀಸೆಲ್ ಲೋಕೋಮೋಟಿವ್ ಎಷ್ಟು ಹಳೆ ನೋಡ್ರಿ, ICF ಬೋಗಿಲ್ ಸೇರಿ ಹೊಂಟದ ಡೀಸೆಲ್ ಲೋಕೋಮೋಟಿವ್. ಇದು ಅಂದ್ರೆ ಪುಣೆ ಯಾವುದೋ ಪುಣೆ ಹೌಡಾ, ಪುಣೆ ಹೋಗ್ತದ, ಹೌಡಾ ಹೋಗ್ತದ, ಮತ್ತು ರಿಟರ್ನ್ ಪುಣೆಗೆ ಬರ್ತದ. ನೈಟು 11:30 ಆಗಿದೆ ಟೈಮು. ಈಗ ನೋಡ್ತೀರಿ ಪಾಪ ಒಂದು ಮಗುಗೆ ಏನು ಜ್ವರ ಇತ್ತು ಏನಾಯ್ತು, ಪಾಪ ಆವಾಗಿಂದ ಅಳ್ತಾ ಇತ್ತು. ಸೊ ನಮ್ಮ ಬೋಗಿನಾಗ ಯಾರೂ ಮಲ್ಕೊಂಡಿಲ್ಲಪ್ಪ, ಹಾಗೆ ಕೂತ್ಕೊಂಡಿದ್ದೆ ಎಲ್ಲರೂ ನಾವು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವಾಗ ನೋಡ್ತಿರ್ಬೋದು ಪ್ರೆಸೆಂಟು ನಾವು ಸಿಕಿಂದ್ರಾಬಾದ್ಗೆ ಬಂದು ರೀಚ್ ಆಗಿದ್ದೀವಿ. ಡೆಸ್ಟಿನೇಷನು 792 ಕಿಲೋಮೀಟರ್ ಜರ್ನಿ ಮಾಡಿ ಸಿಕಿಂದ್ರಾಬಾದ್ ಬಂದದ. ಇದ್ರದ್ದು ಮೇನು ಪ್ಯಾಂಟ್ರಿ ಇತ್ತು, ಬಟ್ ಪ್ಯಾಂಟ್ರಿನಾಗ ಏನಾಯ್ತಂದ್ರೆ ಫುಡ್ ಸರಿಯಾಗಿದ್ದಿಲ್ಲ. ನಾನು ಹೊರಗಡೆ ಆರ್ಡರ್ ಮಾಡಿದೆ, ಇನ್ನೂ ಫುಟೇಜ್ ಕವರ್ ಮಾಡೋಕ್ಕಾಗಿಲ್ಲ. ನೈಟು ಬೇಗ ಮಲ್ಕೊಂಡೆ. ಸೊ ನಾವು ರೀಚ್ ಆಗಬೇಕಾಗಿದ್ದು 3 ಗಂಟೆಗೆ, ಬಟ್ ರೀಚ್ ಮಾಡಿದ್ದೇನೆ ಎಲ್ಲಿ ಅಂತಂದ್ರೆ 4 ಗಂಟೆ. ಸೊ 1 ಅವರ್ ಡಿಲೇ ಆಯಿತು ಈ ಡೆಸ್ಟಿನೇಷನ್ ನಾವು ರೀಚ್ ಮಾಡಕ್ಕೆ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲ ಸ್ಟೇಟ್ಗಳು ಮಿನಿಮಮ್ ಸಿಟಿನ ಕವರ್ ಮಾಡ್ತಾನ. ಯಾವ್ದೇ ಅಂತಂದ್ರೆ ನಾವು ಕರ್ನಾಟಕ ಹೋದ್ರೆ ಕಲಬುರಗಿ, ಶಾದಾಬ್ ಕವರ್ ಮಾಡ್ತಾನ. ಈ ತೆಲಂಗಾಣ ಬಂದ್ರೆ ಹೈದ್ರಾಬಾದ್, ವರಂಗಲ್, ಮಹಬೂಬ್ ನಗರ್ ಮಿನಿಮಮ್ ಸಿಟಿ. ಎಲ್ಲಾ ಸ್ಟೇಟ್ಗಳ ಮಿನಿಮಮ್ ಸಿಟಿನ ಕವರ್ ಮಾಡ್ತಾನ ಈ ಟ್ರೈನ್. ಸೊ ಯೂಸ್ಫುಲ್ ಆಗ್ತದ ಎಲ್ಲಾ ಸ್ಟೇಟ್ಗಳು. ಯಾರ್ಯಾರು ನಿಯರ್ ಬೈ ಹೋಗ್ತಾರಲ್ಲ, ಇವಾಗ ನಾವು ಹೈದ್ರಾಬಾದ್ ಇಂದ ಮಹಬೂಬ್ ನಗರ್ ಹೋಗ್ಬೇಕು, ಹೈದ್ರಾಬಾದ್ ಇಂದ ವೈಜಾಗ್ ಹೋಗ್ಬೇಕು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ. ಸೊ ನಾ ವ್ಲಾಗ್ ನ ಇಲ್ಲೇ ಏನ್ ಮಾಡ್ತೀನಿ. ಟಾಟಾ ಬೈ ಬೈ ಫ್ರಮ್ ತೆಲಂಗಾಣ, ಸಿಕಿಂದ್ರಾಬಾದ್.